ಕಲಬುರಗಿಯಲ್ಲಿ ಇಂದು ದತ್ತಾತ್ರೇಯ ಪಾಟೀಲ್ ರೇವೂರ ಕುಟುಂಬಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿ ಜೀವ ಬೆದರಿಕೆ ಹಾಕುತ್ತಿರುವುದನ್ನು ಬಿಜೆಪಿ ಎಸ್ಸಿ ಮೋರ್ಚಾ ಉಗ್ರವಾಗಿ ಖಂಡಿಸುತ್ತದೆ. ಕಲಬುರಗಿ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮಲ್ಲಿಕಾರ್ಜುನ್ ಜಿನಕೇರಿ ಅವರು ವಾಗ್ದಾಳಿ ನಡೆಸಿದರು. ಇದೇ ಸಂದರ್ಭದಲ್ಲಿ ರಾಜು ವಾಡೇಕರ್, ರಮೇಶ್ ವಾಡೇಕರ್, ಪ್ರತಿಭಾ ಭಾವ, ವಿನೋದ್ ಓಂಕಾರ್, ರಾಜು ಕಟ್ಟಿಮನಿ, ಸುನಿಲ್ ಕುಮಾರ್ ಬೆಳಕೇರೆ, ಅಮೃತ, ಭೀಮಾಶಂಕರ್, ವಿಕಾಸ್ ಇತರರು ಉಪಸ್ಥಿತರಿದ್ದರು. ಮಾಧ್ಯಮ ಅಣ್ಣಂದರಿಗೆ ಹಾಗೂ ಎಸ್ಸಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಬಿಜೆಪಿಯ ಹಿರಿಯ ಮುಖಂಡರುಗಳಾದ ಅಂಬಾರ ಬೆಳಕಟ್ಟಣ್ಣವರು, ರಾಜು ವಾಡೇಕರ್ ಅವರು, ರಾಜು ಕಟ್ಟಿಮನಿಯವರು, ಕೃಷ್ಣ ತಂಗಿಡಿಯವರು ಉದ್ದೇಶ ಏನಂದರೆ ಜೂನ್ 1ರಂದು ಒಂದು ವಿಧಾನಸೌಧ ಮುಂಭಾಗದಲ್ಲಿ ಬಿಜೆಪಿಯ ಜಿಲ್ಲಾ ಪಕ್ಷದ ವತಿಯಿಂದ ಒಂದು ಬೃಹತ್ ಪ್ರತಿಭಟನೆ ಮಾಡೋದ ಉದ್ದೇಶ ಹಳಂಗದಲ್ಲಿರುವ ರಾಡ್ಲೆ ಮಸಾಕ್ ಒಂದು ರಾಘವೇಂದ್ರ ಮಂದಿರದಲ್ಲಿ ಒಂದು ದೇವಸ್ಥಾನದ ಮೂರ್ತಿಗೂ ಹಾಗೂ ಹೊರಗಡೆಯಲ್ಲಿ ಒಂದು ಹೊಲಸು ಎಲ್ಲ ಮಾಡಿರ್ತಾರೆ. ಅದನ್ನು ಎಲ್ಲ ಬಿಡಿಸಿ ಹೇಳೋಕ್ಕಾಗಲ್ಲ. ಆ ಒಂದು ಮಾಡಿದಂತೆ ಆ ದೇವಸ್ಥಾನದಲ್ಲಿ ಒಂದು ರಥೋತ್ಸವ ಇರ್ಬೋದು, ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು, ಜರುಗುವ ಸಮಯದಲ್ಲಿ ಇಲ್ಲಿ ಹಿಂದೂಗಳು ಪೂಜೆ ಮಾಡಬಾರ್ದಂತ ಹೇಳಿ ಒಂದು ಇಡೀ ಜಿಲ್ಲಾಡಳಿತ ಮೇಲೆ ಅಲ್ಲಿರ್ತಕ್ಕಂಥ ಕಿಡಿಗರು, ವಿಶೇಷವಾಗಿ ಮುಸ್ಲಿಮರು, ಅಲ್ಲಿರ್ತಕ್ಕಂಥ ಎಲ್ಲ ಮುಸ್ಲಿಮರೆಲ್ಲ ಅಲ್ಲಿರ್ತಕ್ಕಂಥ ಯಾರು ಮಾಡಿರ್ತಕ್ಕಂಥ ಕಿಡಿಗರುಗಳಿಗೆ ಇಡೀ ಜಿಲ್ಲಾಡಳಿತ ಮೇಲೆ ಕಾರದ ಪುಡಿ ಖರ್ಚೋದು ಕನ್ಯಸ್ಥ ಆಗಲಿ ಎಲ್ಲ ಅವ್ರಿಗೆಲ್ಲ ದೌರ್ಜನ್ಯ ಮಾಡ್ತಾರೆ. ಅಂತ ದೌರ್ಜನ್ಯ ಮಾಡಿದವರ ಮೇಲೆ ಇವತ್ತು ಸರ್ಕಾರ ಅವ್ರ ಕೇಸನ್ನು ಹಿಂಪಡೆಯುವ ಮೂಲಕ ಒಂದು ಸರ್ಕಾರ ಇವತ್ತು ಇಡೀ ಸಮಾಜಕ್ಕೆ ಏನು ಸಂದೇಶ ಕೊಡುತ್ತಂದ್ರೆ ನಾವು ಇಂಥವರಿಂದ ಇದ್ದೀವಿ.